ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಬೀಟ್ರೂಟಿನಿಂದ ನಮ್ಮ ಸೌಂದರ್ಯವನ್ನ ಹೇಗೆ ಹೆಚ್ಚಿಸಿಕೊಳ್ಳಬೇಕು ಮತ್ತು ಬೀಟ್ರೂಟ್ ಅನ್ನ ಬಳಸಿಕೊಂಡು ಕೆಲವೊಂದು ವಸ್ತುಗಳ ಜೊತೆಗೆ ಬಳಸಿದಾಗ ಅದರ ಸೌಂದರ್ಯ ಇನ್ನಷ್ಟು ನಾವು ಹೆಚ್ಚಿಸಿಕೊಳ್ಳಬಹುದು. ಹಾಗಾದರೆ ಅದು ಯಾವ ರೀತಿಯ ಫೇಸ್ ಪ್ಯಾಕ್ ತಯಾರಿಸಬೇಕು ಎಂಬುದನ್ನ ನೋಡೋಣ. ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೀಟ್ರೂಟ್ ಅನ್ನ ತ್ವಚೆಗೆ ಅನೇಕ ರೀತಿಯಲ್ಲಿ ನಾವು ಉಪಯೋಗಿಸಬಹುದು. ಬೀಟ್ರೂಟ್ ನಲ್ಲಿ ಆಂಟಿ ಆಕ್ಸಿಡೆಂಟ್, ವಿಟಾಮಿನ್ಗಳು ಮತ್ತು ಖನಿಜಗಳು ತ್ವಚೆಯ ಆರೋಗ್ಯವನ್ನ ಕಾಪಾಡಲು ಮತ್ತು ಸುಂದರಗೊಳಿಸಲು ಸಹಾಯ ಮಾಡುತ್ತದೆ. ಬೀಟ್ರೂಟ್ ಅನ್ನ ನೈಸರ್ಗಿಕ ಫೇಸ್ ಪ್ಯಾಕ್, ಕ್ಲೆನ್ಸರ್, ಸ್ಕ್ರಬ್, ಟೋನರ್ ಮತ್ತು ಹಲವಾರು ಬಗೆಯಾಗಿ ಬಳಸಿ ತ್ವಚೆಯ ಕಾಂತಿ ಮತ್ತು ಆರೈಕೆಯನ್ನ ಮಾಡಿಕೊಳ್ಳಬಹುದು. ಇಲ್ಲಿ ಬೀಟ್ರೂಟ್ ಅನ್ನ ತ್ವಚೆಯ ಆರೈಕೆಗೆ ನಾವು ಹೇಗೆ ಬಳಸುತ್ತೇವೆ ಎಂಬುದನ್ನ ನೋಡೋಣ. ಮೊದಲನೆಯದಾಗಿ ಬೀಟ್ರೂಟ್ ಫೇಸ್ ಪ್ಯಾಕ್. ಬೀಟ್ರೂಟ್ ಫೇಸ್ ಪ್ಯಾಕ್ ನೈಸರ್ಗಿಕ ತ್ವಚೆಯ ಆರೈಕೆ ವಿಧಾನಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ಇದನ್ನ ತಯಾರಿಸಲು ಒಂದು ಬೀಟ್ರೂಟ್ ರಸವನ್ನ ತೆಗೆದು ಅದಕ್ಕೆ ಮೊಸರು ಅಥವಾ ಕಡಲೆ ಹಿಟ್ಟನ್ನ ಸೇರಿಸಿ ಫೇಸ್ ಪ್ಯಾಕ್ ಮಾಡಿಕೊಳ್ಳಬೇಕು. ಈ ಮಿಶ್ರಣವನ್ನ ಮುಖಕ್ಕೆ ಹಚ್ಚಿ 20 ನಿಮಿಷಗಳ ಕಾಲ ಬಿಟ್ಟು ಬಳಿಕ ತಣ್ಣನೆಯ ನೀರಿನಲ್ಲಿ ತೊಳೆದುಕೊಳ್ಳಿ. ಈ ಫೇಸ್ ಪ್ಯಾಕ್ ನಿಂದ ಬೀಟ್ರೂಟ್ ನಲ್ಲಿರುವಂತಹ ವಿಟಮಿನ್ ಸಿ, ಐರನ್ ಮತ್ತು ಆಂಟಿ ಆಕ್ಸಿಡೆಂಟ್ ತ್ವಚೆಗೆ ಹೊಳಪು ಮತ್ತು ಮೃದುವಾಗಿ ಇರಿಸುತ್ತದೆ. ಎರಡನೆಯದಾಗಿ ಬೀಟ್ರೂಟ್ ಸ್ಕ್ರಬ್. ನಿಮ್ಮ ತ್ವಚೆಯನ್ನ ಸ್ಕ್ರಬ್ ಮಾಡುವ ಮೂಲಕ ಡೆಡ್ ಸ್ಕೆಲ್ ಗಳನ್ನ ತೆಗೆದು ಹಾಕಬಹುದು. ಬೀಟ್ರೂಟ್ ಜ್ಯೂಸಿಗೆ ಸ್ವಲ್ಪ ಶುಗರ್ ಅನ್ನ ಸೇರಿಸಿ ಸ್ಕ್ರಬ್ ತಯಾರಿಸಿ ಮುಖಕ್ಕೆ ಸ್ಕ್ರಬ್ ಮಾಡಿಕೊಂಡಿದ್ದರೆ ಮುಖದಲ್ಲಿರುವ ವೈಟ್ ಹೆಡ್ಸ್ ಮತ್ತು ಬ್ಲಾಕ್ ಹೆಡ್ಸ್ ಗಳನ್ನ ರಿಮೂವ್ ಮಾಡಬಹುದು. ಮೂರನೆಯದಾಗಿ ಬೀಟ್ರೂಟ್ ಮತ್ತು ಕ್ಯಾರೆಟ್ ಫೇಸ್ ಪ್ಯಾಕ್. ಈ ಪ್ಯಾಕ್ ತ್ವಚೆಯನ್ನ ಕೋಮಲಗೊಳಿಸಿ ಕೆಲವೇ ವಾರಗಳಲ್ಲಿ ನಿಮಗೆ ಗುಲಾಬಿಯಂತಹ ಹೊಳಪನ್ನ ನೀಡುತ್ತದೆ. ಹಾಗಾದರೆ ಇದನ್ನ ತಯಾರಿಸುವ ವಿಧಾನ: ಬೀಟ್ರೂಟ್ ರಸ ಮತ್ತು ಕ್ಯಾರೆಟ್ ರಸವನ್ನ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಈ ಮಿಶ್ರಣವನ್ನ ಐಸ್ ಕ್ಯೂಬ್ ಬಾಕ್ಸ್ಗೆ ಹಾಕಿ ಫ್ರೀಸ್ ಮಾಡಿ. ಪ್ರತಿದಿನ ಬೆಳಿಗ್ಗೆ ತ್ವಚೆಯ ಮೇಲೆ ಈ ಐಸ್ ಕ್ಯೂಬ್ ಅನ್ನ ಉಜ್ಜಿ ಮತ್ತು 10 ರಿಂದ 15 ನಿಮಿಷಗಳ ಕಾಲ ಹಾಗೆಯೇ ಬಿಡಿ. ಉಗುರು ಬೆಚ್ಚಗಿನ ನೀರಿನಿಂದ ತೊಳೆದು ಮೃದುವಾದ ಮಾಯಿಶ್ಚರೈಸರ್ ಅನ್ನ ನೀವು ಹಚ್ಚಿಕೊಳ್ಳಿ. ನಿಮ್ಮ ಮುಖಕ್ಕೆ ಐಸ್ ಕ್ಯೂಬ್ ನೇರವಾಗಿ ಹಚ್ಚಿದಾಗ ಏನಾದರೂ ಅಲರ್ಜಿ ಸಮಸ್ಯೆ ಕಂಡು ಬಂದರೆ ಮುಖದ ಮೇಲೆ ಟಿಶ್ಯೂ ಪೇಪರ್ ಅನ್ನ ಬಳಸಿಕೊಂಡು ಅದರ ನಂತರ ಈ ಐಸ್ ಕ್ಯೂಬ್ ಇಂದ ನೀವು ಮಸಾಜ್ ಅನ್ನ ಮಾಡಿಕೊಳ್ಳಬಹುದು. ನಾಲ್ಕನೆಯದಾಗಿ ಬೀಟ್ರೂಟ್ ಮತ್ತು ಮೊಸರಿನ ಫೇಸ್ ಮಾಸ್ಕ್. ಈ ಪ್ಯಾಕ್ ತ್ವಚೆಯನ್ನ ಹೈಡ್ರೇಟ್ ಮಾಡುತ್ತದೆ. ಹಾಗಾದರೆ ಬಳಸುವ ವಿಧಾನ: 1 ತುರಿದ ಬೀಟ್ರೂಟ್, 2 ಚಮಚ ಮೊಸರು ಮತ್ತು ಕೆಲವು ಹನಿ ಬಾದಾಮಿ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿ. ಈ ಮಿಶ್ರಣವನ್ನ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ. 10 ರಿಂದ 15 ನಿಮಿಷಗಳ ಕಾಲ ಮುಖದಲ್ಲಿ ಹಾಗೆಯೇ ಬಿಟ್ಟು ನಂತರ ತಣ್ಣೀರಿನಿಂದ ನೀವು ಮುಖವನ್ನ ತೊಳೆಯಿರಿ. ಐದನೇದಾಗಿ ಬೀಟ್ರೂಟ್ ಮತ್ತು ಕಿತ್ತಳೆ ಸಿಪ್ಪೆಯ ಫೇಸ್ ಮಾಸ್ಕ್. ನಿಮ್ಮ ಮುಖಕ್ಕೆ ತ್ವರಿತ ಮತ್ತು ನೈಸರ್ಗಿಕ ಹೊಳಪನ್ನ ಪಡೆಯಲು ಈ ಫೇಸ್ ಮಾಸ್ಕ್ ಅನ್ನ ಬಳಸಬಹುದು. ಇದನ್ನ ತಯಾರಿಸುವ ವಿಧಾನ: 2 ಚಮಚ ಕಿತ್ತಳೆ ಸಿಪ್ಪೆಯ ಪುಡಿ ಮತ್ತು 1 ಚಮಚ ಬೀಟ್ರೂಟ್ ರಸವನ್ನ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಳ್ಳಿ. ಈ ದಪ್ಪ ಪೇಸ್ಟ್ ಅನ್ನು ನಿಮ್ಮ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿ ಅದು ಒಣಗುವವರೆಗೂ ಬಿಡಿ. ಒಣಗಿದ ನಂತರ ತಣ್ಣೀರಿನಿಂದ ತೊಳೆಯಿರಿ. ಇದನ್ನ 2 ದಿನಕ್ಕೊಮ್ಮೆ ಇದನ್ನ ಮಾಡುತ್ತಾ ಬನ್ನಿ. ಗಮನಿಸಿ, ಬೀಟ್ರೂಟ್ ತುಂಬಾ ತ್ವಚೆಯ ಆರೈಕೆ ಮಾಡುವ ಮತ್ತು ಹೊಳಪು ಕೊಡುವ ತರಕಾರಿ. ಆದರೆ ಕೆಲವರಿಗೆ ಇದರಿಂದಲೂ ಕೂಡ ಅಲರ್ಜಿಯ ಸಮಸ್ಯೆ ಆಗಬಹುದು. ಇದನ್ನ ಬಳಸುವ ಮೊದಲು ಪ್ಯಾಚ್ ಪರೀಕ್ಷೆಯನ್ನ ಮಾಡಿಕೊಳ್ಳಿ. ಇದು ನಿಮಗೆ ಸರಿಯಾಗಿ ಬಂದರೆ ಖಂಡಿತ ಇದನ್ನ ನೀವು ಪ್ರಯೋಗಿಸಿ ನಿಮ್ಮ ಸೌಂದರ್ಯವನ್ನ ಸದಾ ಕಾಲ ಮಿಂಚುವಂತೆ ಕಾಪಾಡಿಕೊಳ್ಳಿ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋಸ್ ನಿಮ್ಗೆ ಸಿಗತ್ತೆ. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.